ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಟಿ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಏನಪ್ಪ ಅಂದರೆ, ದಶಮಾಂಶ ಪದ್ಧತಿಯ ಸಂಖ್ಯೆಯನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು ಹೇಗೆ ಅನ್ನೋದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಗೆ ಸಂಬಂಧಿಸಿದಾಗಿ ಕ್ವಶನ್ ಪೇಪರ್ಗಳು ಮತ್ತು ಮ್ಯಾಥ್ಸ್ ಸೊಲ್ಯೂಷನ್ಗಳು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ನೋಡದೇ ಇರೋರು ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಟಿಗೆ ಬೇಕಾದ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಮಟೀರಿಯಲ್ಸ್ಗಳನ್ನು ಸ್ಟಡಿ ಮಾಡ್ಬೋದು. ಓಕೆ, ಇವತ್ತಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ದಶಮಾಂಶ ಪದ್ಧತಿಯ ಸಂಖ್ಯೆನ ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು ಹೇಗೆ. ಅದರಲ್ಲಿ ಎರಡು ವಿಧಾನಗಳಿದ್ದಾವೆ. ಮೊದಲನೇದು ಗುಂಪು ವಿಧಾನ. ಗುಂಪು ವಿಧಾನದಿಂದ ದ್ವಿಮಾನ ಪದ್ಧತಿಗೆ ಸಂಖ್ಯೆನ ಪರಿವರ್ತಿಸುವುದು. ಎರಡನೆಯದು ಏನಪ್ಪ ಅಂದರೆ ಭಾಗಾಕಾರ ಕ್ರಮ. ಓಕೆ, ಹಾಗಾದರೆ ಮೊದಲನೇದಾಗಿ ಗುಂಪು ವಿಧಾನ ಅಂದರೆ ಏನು, ಅದನ್ನು ಯಾವ ರೀತಿಯಾಗಿ ನಾವು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಬೇಕು ಎನ್ನುವುದನ್ನು ನಾವು ಒಂದು ಉದಾಹರಣೆ ಮೂಲಕ ನೋಡ್ತಾ ಹೋಗೋಣ. ಈಗ 6 ಕಟ್ಟಿಗೆಗಳು ಇದ್ದಾವೆ ಅಂತ ನಾವು ಅಂದ್ಕೊಳ್ಳೋಣ. ಈಗ 4 ಕಟ್ಟಿಗೆಗಳು ಇರುವಂಥದ್ದನ್ನು ಒಂದು ಗುಂಪು ಮಾಡೋಣ, 2 ಕಟ್ಟಿಗೆಗಳು ಇರುವಂಥದ್ದನ್ನು ಇನ್ನೊಂದು ಗುಂಪನ್ನು ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಇದನ್ನು 4 ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ, 4 ಇರುವಂಥದ್ದು ಎಷ್ಟು ಗುಂಪುಗಳಿದ್ದಾವೆ? ಒಂದು ಗುಂಪಿದೆ. ಓಕೆ, ಹಾಗಾದರೆ ಈ ಒಂದು ಗುಂಪು ಇರುವಂಥದ್ದು ಇದರಲ್ಲಿ ಎಷ್ಟು ಕಟ್ಟಿಗೆಗಳಿದ್ದಾವೆ? 4 ಕಟ್ಟಿಗೆಗಳಿದ್ದಾವೆ. 4 ನಾವು ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ 2:2 ಅಂತ ಬರಿಬೋದು. ಓಕೆ, 2 ಕಟ್ಟಿಗೆಗಳಿರುವಂಥದ್ದು ಒಂದು ಗುಂಪಿದೆ, ಹಾಗಾಗಿ 2:1 ಅಂತ ಬರಿಬೋದು. ಎಷ್ಟಿದೆ? ಇದು 2:1 ಅಂದಾಗ 2 ಆಗುತ್ತೆ. ಇದು ಎಷ್ಟು ಗುಂಪಿದೆ? 2 ಕಟ್ಟಿಗೆಗಳು ಇರುವಂಥದ್ದು ಒಂದು ಗುಂಪಿದೆ, 4 ಕಟ್ಟಿಗೆಗಳು ಇರುವಂಥದ್ದು ಒಂದು ಗುಂಪಿದೆ. ನೆಕ್ಸ್ಟ್ ಬಿಡಿ ಸ್ಥಾನವನ್ನು ಕನ್ಸಿಡರ್ ಮಾಡಿದಾಗ 2:0 ಅಂದಾಗ 1 ಬರುತ್ತೆ, ಇಲ್ಲೂ ಕೂಡ 0. ಹಾಗಾದರೆ ನಾವು ಇದನ್ನು ದ್ವಿಮಾನ ಪದ್ಧತಿಗೆ ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ 1 1 0 1 1 0 ಆಧಾರ 2 ಅಂತ ನಾವು ಇದನ್ನು ಓದಬೇಕು. ಈ ಸಂಖ್ಯೆಯನ್ನು ನೀವು ಏನು ಮಾಡಬೇಕಪ್ಪ, ವಾಪಸ್ ದಶಮಾಂಶ ಪದ್ಧತಿಗೆ ಪರಿವರ್ತಿಸುವುದು ಹೇಗೆ ಅನ್ನುವಂಥದ್ದನ್ನು ನೋಡೋದಾದರೆ, ಅದನ್ನು ಮುಂದಿನ ಒಂದು ಕಾನ್ಸೆಪ್ಟಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇದು ಗುಂಪುಗಾರಿಕೆ ವಿಧಾನದಿಂದ ನಾವು ಈ ಒಂದು ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು ಹೇಗೆ ಮತ್ತು ಓದುವುದು ಹೇಗೆ. 1 1 0 ಆಧಾರ 2 ಅಂತ ನಾವು ಇದನ್ನು ಓದಬೇಕು. ಓಕೆ, ಗುಂಪು ವಿಧಾನ ಅಂದರೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಈಗ ಭಾಗಾಕಾರ ವಿಧಾನದಿಂದ ಯಾವ ರೀತಿಯಾಗಿ ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು ಅಂತ ನೋಡೋಣ. ಈಗ 6 ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು, 6 ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು ಹೇಗೆ ಅಂತ ನೋಡೋದಾದ್ರೆ, ಈಗ 6 ಇದೆ. 6 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 2 3 6. ಓಕೆ, ಈಗ ಶೇಷ ಎಷ್ಟು ಬರುತ್ತೆ? 2 3 6. ಇದು ಕಂಪ್ಲೀಟಾಗಿ ಏನಾಗ್ತಿದೆ? ಡಿವೈಡ್ ಆಗ್ತಾಯಿದೆ. ಶೇಷ ಏನು ಬರ್ತಾಯಿದೆ? 0 ಬರ್ತಾಯಿದೆ. ಈಗ ಅಗೇನ್ ದ್ವಿಮಾನ ಪದ್ಧತಿ ಅಂದರೆ ನಾವು ಅಗೇನ್ 2ರಿಂದನೇ ಭಾಗಿಸ್ತಾ ಹೋಗಬೇಕು. 2 1 2. ಓಕೆನಾ? ಈಗ ಶೇಷ ಏನು ಉಳಿಯುತ್ತೆ? 2 1 2 ಆದರೆ ಶೇಷ 1 ಉಳಿಯುತ್ತೆ. ಹಾಗಾದರೆ ನಾವು ಇದನ್ನು ಓದುವಂಥ ಕ್ರಮ ಹೇಗೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿಂದ 1 ಬರ್ಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಹೋಗಬೇಕು. 1 ಈ 1, ನೆಕ್ಸ್ಟ್ ಇದು 1, ನೆಕ್ಸ್ಟ್ 0. ಓಕೆ, ಈಗ ಈ 1 ಏನು ಸೂಚಿಸುತ್ತೆ ಅಂದರೆ 2ರ ಘಾತ 2 ಸೂಚಿಸುತ್ತೆ. ಈ 1 ಏನು ಸೂಚಿಸುತ್ತೆ ಅಂದರೆ 2ರ ಘಾತ 1 ಸೂಚಿಸುತ್ತೆ. 0 ಏನು ಸೂಚಿಸುತ್ತೆ? 2ರ ಘಾತ 0 ಅಂದಾಗ ಇದನ್ನು ದ್ವಿಮಾನ ಪದ್ಧತಿಯಲ್ಲಿ ನಾವು 1 1 0 2 ಅಂತ ಬರೀಬೇಕು. 1 1 0 ಆಧಾರ 2 ಅಂತ ಹೇಳಿ ಓದಬೇಕು. ಈ ರೀತಿಯಾಗಿ ದ್ವಿಮಾನ ಪದ್ಧತಿಯಲ್ಲಿ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಪರಿವರ್ತಿಸಬಹುದು.
ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 13 ಈ ಸಂಖ್ಯೆಯನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸುವುದು. 13 ನೋಡೋಣ. 13 2ರಿಂದ ಭಾಗಿಸಿ 2 6 12 ಶೇಷ 1 ಬರುತ್ತೆ. ಅಗೇನ್ 2 3 6 ಶೇಷ 0 ಬರುತ್ತೆ. 2 1 2 ಶೇಷ ಎಷ್ಟು ಬರುತ್ತೆ? 1 ಬರುತ್ತೆ. ಇದನ್ನು ಓದುವುದು ಹೇಗೆ? 2 1 1 ಇಲ್ಲಿಂದ ಮೇಲ್ಗಡೆ ಹೋಗಬೇಕು. 1 1 0 1. ಇದನ್ನು ಓದುವುದು ಹೇಗೆ ಅಂದರೆ 1 1 0 1 ಆಧಾರ 2 ಅಂತ ಓದಬೇಕು. ಓಕೆ, ಇವಾಗ ನಾವು ದಶಮಾಂಶ ಪದ್ಧತಿಯಲ್ಲಿ ಇರುವಂಥ ಸಂಖ್ಯೆಯನ್ನು ವಿಮಾನ ಪದ್ಧತಿಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ಬೋದು, ಗುಂಪು ವಿಧಾನ ಮತ್ತು ಭಾಗಾಕಾರ ವಿಧಾನದಿಂದ ಯಾವ ರೀತಿಯಾಗಿ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ನೋಡಿದ್ವಿ. ಇವಾಗ ದ್ವಿಮಾನ ಪದ್ಧತಿಯಲ್ಲಿ ಇರುವಂಥದ್ದನ್ನು ದಶಮಾಂಶ ಪದ್ಧತಿಗೆ ಯಾವ ರೀತಿಯಾಗಿ ನಾವು ಪರಿವರ್ತಿಸುವುದು ಅಂತ ನೋಡೋಣ. ಓಕೆ, ಇವಾಗ ದ್ವಿಮಾನ ಪದ್ಧತಿಯಿಂದ ದಶಮಾನ ಪದ್ಧತಿಗೆ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನಾವು ಬರೀಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಉದಾಹರಣೆಯನ್ನು ಗಮನಿಸೋಣ. 0 1 0 1 ಆಧಾರ 2. ಇದನ್ನು ನಾವು ದಶಮಾನ ಪದ್ಧತಿಗೆ ಪರಿವರ್ತನೆ ಮಾಡಬೇಕು. 1 0 1 ಅಂತ ಇದೆ. ಇವಾಗ 1 ಇರುವುದನ್ನು ನಾವು ಏನು ಮಾಡಬೇಕಪ್ಪ? ಮೊದಲನೇದಾಗಿ ನಾವು ಈಗ 1 ಅಂತಂದಾಗ ಮೊದಲನೇದಾಗಿ 3 ಸಂಖ್ಯೆಗಳಿದ್ದಾವೆ. 3 ಸಂಖ್ಯೆಗಳಿದ್ದಾಗ ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳನ್ನು ಸ್ಥಾನ ಬೆಲೆಯನ್ನು ನಾವು ಮೊದಲನೇದಾಗಿ ಬರ್ಕೋಬೇಕು. ಸ್ಥಾನ ಬೆಲೆ ಬಿಡಿ 10 100 ಈ ರೀತಿಯಾಗಿ ಸ್ಥಾನ ಬೆಲೆಯನ್ನು ಕೋಷ್ಟಕದಲ್ಲಿ ಬರೀಬೇಕು. ನಂತರ ಪ್ರತಿಯೊಂದು ಸ್ಥಾನ ಬೆಲೆಯಲ್ಲಿ ನಾವು 2 2 ಬರೀತಾ ಹೋಗಬೇಕು. ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 1, ನಂತರ 100ರ ಸ್ಥಾನದಲ್ಲಿ 2 ರ ಘಾತ 2 ಅಂತ ಬರೀಬೇಕು. ನಂತರ ಮೂರನೇ ಹಂತ ಏನಪ್ಪ ಅಂದರೆ ಘಾತ ಸಂಖ್ಯೆಗಳ ಬೆಲೆಗಳಿಂದ ಗುಣಿಸಬೇಕು. ಅಂದರೆ ಯಾವ ರೀತಿಯಾಗಿ ಅಂತ ಈ ಒಂದು ಕೋಷ್ಟಕವನ್ನು ನೀವು ನೋಡ್ಕೊಳ್ಳಿ. 2 ರ ಘಾತ 2 ಇದು 1 ಆಗಿರಲಿ, 0 1 ಇಷ್ಟನ್ನು ನೀವು ಈಗ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ನಂತರ ಏನು ಮಾಡಬೇಕಪ್ಪ ಅಂದರೆ 1 0 1 ಅಂತ ಇದೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ 1 × 2 ರ ಘಾತ 2 ನೋಡಿ. ಮೊದಲನೇದಾಗಿ ಈ 1 ತಗೋಬೇಕು. ಇದಕ್ಕೆ 2 ರ ಘಾತ 2ರಿಂದ ಗುಣಿಸಬೇಕು. ಪ್ಲಸ್ ಇದು 0 ತಗೋಬೇಕು. 0 × 2 ರ ಘಾತ 1 ಪ್ಲಸ್ ಈ 1 ತಗೋಬೇಕು. 1 × 2 ರ ಘಾತ 0 ಇಷ್ಟನ್ನು ನಾವು ಮೊದಲನೇದಾಗಿ ಮಾಡ್ಕೋಬೇಕು. ನಂತರ 1 × 2 ರ ಘಾತ 2 4 ಪ್ಲಸ್ 0 × 2 0 1 × 2⁻1 ಎಷ್ಟಾಗುತ್ತೆ? 1 ಆಗುತ್ತೆ. 1 × 1 ಅಂದಾಗ 4 × 1 4 ಪ್ಲಸ್ 0 1 × 1 1 ನಂತರ ಇದು 5 ಆಗುತ್ತೆ. ಈಗ 1 0 1 ಆಧಾರ 2 ಇದನ್ನು ದಶಮಾನ ಪದ್ಧತಿಗೆ ಬರೆದಾಗ ಅದನ್ನು 5 ಇದನ್ನು ಯಾವ ರೀತಿಯಾಗಿ ಓದಬೇಕಪ್ಪ ಅಂದರೆ ಸಮನಾಗಿರುವಂಥದ್ದು. ಇದನ್ನು ದಶಮಾನ ಪದ್ಧತಿ 5 ಆಗಿರುತ್ತೆ. 1 0 1 ಈ ಒಂದು ಸಂಖ್ಯೆಯ ದಶಮಾನ ಸಂಖ್ಯೆ 5 ಆಗಿರುತ್ತೆ. TET ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಕೇಳ್ಬೋದು. 1 0 1 ಆಧಾರ 2 ಈ ಸಂಖ್ಯೆಯ ದಶಮಾನ ಸಂಖ್ಯೆ ಯಾವುದು ಅಂತ ಆಪ್ಷನ್ ಕೊಟ್ಟು 4 5 3 2 ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಡ್ಬೋದು. ಆದ್ದರಿಂದ ಈ ರೀತಿಯಾದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಉದಾಹರಣೆಯನ್ನು ಡಿಸ್ಕಸ್ ಮಾಡೋಣ ಇದಕ್ಕೆ ಸಂಬಂಧಿಸಿದ ಹಾಗೆ. ನೆಕ್ಸ್ಟ್ ಉದಾಹರಣೆ 1 1 0 0 ಅಂತ ಇದೆ. ಸೊ ಇದನ್ನು ದಶಮಾನ ಪದ್ಧತಿಗೆ ನಾವು ಈಗ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಮೊದಲಿಗೆ ಎಣಿಸ್ಕೊಳ್ಳಿ. 1 2 3 4 ಅಂತ ಇದೆ. ಹಾಗಾಗಿ ಯಾವಾಗಲೂ ನಾವು ಆಧಾರ ಸಂಖ್ಯೆನ ಏನಂತ ತಗೋಬೇಕು? 2 ತಗೋಬೇಕು. ದಶಮಾನ ಪದ್ಧತಿಯಲ್ಲಿ 2 ತಗೋಬೇಕು. 4 ಬಾರಿ 2 ಬರೆದು ಬಿಡೋಣ. 0ಯಿಂದ ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡೋಣ. 0 2 ರ ಘಾತ 0 2 ರ ಘಾತ 1 2 ರ ಘಾತ 2 2 ರ ಘಾತ
3. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ 1 ತಗೋಬೇಕು. 1 ಇಂಟು 2 ಘಾತ 3 ಪ್ಲಸ್ 1 ಇಂಟು 2 ಘಾತ 2 ಪ್ಲಸ್ 0 ಇಂಟು 2 ಘಾತ 1 ಪ್ಲಸ್ 0 ಇಂಟು 2 ಘಾತ 0. 1 ಇಂಟು 2 ಘಾತ 3, 2 4, 4 3 8 ಪ್ಲಸ್ 1 ಇಂಟು 2 ಘಾತ 2 4 ಪ್ಲಸ್ 0 ಇಂಟು 2 0 ಆಗುತ್ತೆ. ನೆಕ್ಸ್ಟ್ 0 ಇಂಟು 2 ಘಾತ 0 ಎಂದಾಗ 1 ಬರುತ್ತೆ. 1 ಇಂಟು 0 0. 8 1 8, 4 1 4 ಪ್ಲಸ್ 0 ಪ್ಲಸ್ 0 ಎಲ್ಲವನ್ನು ಕೂಡಿ 12 ಬರುತ್ತೆ. 1 1 0 0 ಆಧಾರ 2. ಈ ಸಂಖ್ಯೆಯ ದಶಮಾನ ಪದ್ಧತಿ. ಇದನ್ನು ಆಧಾರ ದಶಮಾನ ಪದ್ಧತಿಯಲ್ಲಿ ಬರೆದಾಗ ಆಧಾರ 10 ಅಂತ ನಾವು ಬರೀಬೇಕು. ದಶ ಅಂದರೆ 10, ದಶಮಾನ ಪದ್ಧತಿ ಅಂದರೆ ಆಧಾರ 10 ಬರುತ್ತೆ. ಓಕೆ, ಈ ರೀತಿಯಾಗಿ ದಶಮಾನ ಪದ್ಧತಿಗೆ ಕೊಟ್ಟಿರುವಂಥ ಸಂಖ್ಯೆಯನ್ನು ನಾವು ಪರಿವರ್ತನೆ ಮಾಡಬೇಕು. ಈ ರೀತಿಯಾದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. TET ಮತ್ತು GPS ಎಕ್ಸಾಮಿನೇಷನ್ಗೆ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟ್ ಆಗಿರುವಂಥ ಚಾಪ್ಟರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪಂಚಮಾನ ಪದ್ಧತಿ. ಪಂಚಮಾನ ಪದ್ಧತಿ ಅಂದರೆ ಹೇಗೆ, ಅದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು, ಅದರಲ್ಲಿ ಬೇರೆ ಬೇರೆ ವಿಧಾನಗಳು ಯಾವ್ಯಾವ ಇದ್ದಾವೆ, ಅವುಗಳನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.